ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಮನಸ್ಸು ತಕ್ಷಣ ಪ್ರತಿಕ್ರಿಯಿಸುತ್ತದೆ. ಕೋಪ ಬರುತ್ತದೆ, ಹೃದಯದ ಸ್ಪಂದನೆ ಹೆಚ್ಚುತ್ತದೆ, ಮನಸ್ಸು ತುಂಬಾ ಗಂಭೀರವಾಗುತ್ತದೆ. ಆದರೆ ಒಂದು ಚಿಕ್ಕ ಮಾನಸಿಕ ಬದಲಾವಣೆ ಆ ಅವಮಾನವನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಬಹುದು. ಎಂದರೆ ನಿಮ್ಮ ಮನಸ್ಸನ್ನು ಇನ್ನಷ್ಟು ಬಲವಾಗಿಯೂ ಶಾಂತವಾಗಿಯೂ ಮಾಡಿಕೊಳ್ಳಲು ಬಯಸಿದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಸರಳ ವಿಧಾನವನ್ನು ನೋಡೋಣ. ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ಒಂದು ಕ್ಷಣ ನಿಲ್ಲಿ. ಆ ಮಾತುಗಳನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ಬದಲಾಯಿಸಿ. ಆ ವ್ಯಕ್ತಿ ಒಬ್ಬ ಜೋಕರ್ ಆಗಿ ಮಾತನಾಡುತ್ತಿರುವಂತೆ ಕಲ್ಪಿಸಿ, ಅಥವಾ ಅವರ ಧ್ವನಿ ಕಾರ್ಟೂನ್ ಪಾತ್ರದ ಧ್ವನಿಯಾಗಿರುವಂತೆ ಊಹಿಸಿ. ಆಗ ಏನೋ ವಿಚಿತ್ರವಾದದ್ದು ಸಂಭವಿಸುತ್ತದೆ. ಆ ಮಾತಿನ ಭಾರ ಕಡಿಮೆಯಾಗುತ್ತದೆ. ಯಾಕೆಂದರೆ ಕೋಪಕ್ಕೆ ಬದುಕಲು ಗಂಭೀರತೆ ಬೇಕು. ಆ ಗಂಭೀರತೆಯನ್ನು ತೆಗೆದರೆ ಕೋಪ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಆರಂಭಿಸುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ಈ ವಿಧಾನವನ್ನು ನೀವು ಸದಾ ಬಳಸಬೇಕೆಂದೂ ಇಲ್ಲ. ಇದು ಕೇವಲ ಮನಸ್ಸಿಗೆ ತರಬೇತಿ. ಆರಂಭದಲ್ಲಿ ಇದನ್ನು ಕೆಲವು ಬಾರಿ ಮಾಡಬೇಕಾಗಬಹುದು, ಆದರೆ ನಿಧಾನವಾಗಿ ಮನಸ್ಸು ಕಲಿಯುತ್ತದೆ. ಸ್ವಲ್ಪ ಸಮಯದ ನಂತರ ಈ ತಂತ್ರದ ಅಗತ್ಯವೇ ಇರುವುದಿಲ್ಲ. ನಿಮ್ಮ ಮನಸ್ಸು ಸ್ವತಃ ಶಾಂತವಾಗಿರುತ್ತದೆ. ಒಂದು ವಿಧಾನವಾಗಿ ಆರಂಭವಾದದ್ದು ಒಂದು ಅಭ್ಯಾಸವಾಗುತ್ತದೆ. ಮಹಾಭಾರತದ ಅನೇಕ ಘಟನೆಗಳಲ್ಲಿ ಶ್ರೀಕೃಷ್ಣ ತೀವ್ರ ಪರಿಸ್ಥಿತಿಗಳಲ್ಲಿಯೂ ಆಟಪಾಟದ ಮನೋಭಾವದೊಂದಿಗೆ ನಗುಮುಖದಿಂದಲೇ ಇದ್ದನು. ಆ ಹಗುರತನ ದುರ್ಬಲತೆ ಅಲ್ಲ, ಅದು ಮನಸ್ಸಿನ ಮೇಲಿನ ಆಳವಾದ ನಿಯಂತ್ರಣ. ಈಗ ನಿಮಗೆ ಒಂದು ಪ್ರಶ್ನೆ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ನೀವು ತಕ್ಷಣ ಕೋಪಗೊಳ್ಳುತ್ತೀರಾ ಅಥವಾ ಮೌನವಾಗಿರುತ್ತೀರಾ? ಕಾಮೆಂಟ್ನಲ್ಲಿ ಹೇಳಿ. ಇದು ಮೈಂಡ್ ಮಾಸ್ಟರಿ ಸೀರೀಸ್ನ ಮೊದಲ ಭಾಗ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಳವಾದ ವಿಷಯವನ್ನು ನೋಡೋಣ. ಜನರು ಏಕೆ ಇತರರನ್ನು ಅವಮಾನಿಸುತ್ತಾರೆ?